ಕುಡ್ಡು ಕೊಡಿಲಿ ಜೋಳದ ಕಡೆ ಕುಯ್ಕೊಳ್ಳೋದ. ಅಯ್ಯೋ ನೀನು ಸರಿ ಕಣ್ಣೆ, ನನ್ನ ಕೈಲೇ ಹೋಗ ಕೊಟ್ಟೆ ನೀನು ಯಾಕ ನಾನು ಕೊಡಿ ನಿನ್ ಕೈಲಿ. ಏ ಮಗ ನನ್ನ ಕೈಲಿ ಹೋಗನೆ ಕೊಟ್ಟೆ ಮನೆ ತ ಜಗಲಿ ಮ್ಯಾಕ್ ಮಡಗದ್ನಲ್ಲ ಎತ್ಕಾಕ ಅಂತ. ಅಯ್ಯೋ ನಾನು ಎತ್ಕೊಳ್ಳಿನ ಕಣೆ, ನಾನು ಅಡ್ಗೆನಾಗೋದೆ. ಅಯ್ಯೋ ಜೋಳದ ಕಡ್ಡಿ ಕೂದಾರ ಮಡಗಿದ್ರೆ ಗುಂಡನ ತಕ ಬರೋನು ಕನಕ. ಅಯ್ಯೋ ನಡಿಯತ್ತಾಗಿ ಪಟ ಸಿಗ್ತದೆ, ನಾಳೆ ಕುಯ್ಕೊಂಡ್ರೆ ಆಯ್ತದಿಲ್ಲ ಸಂಜೆ ಮೇಲೆ ಬರಕಾಯ್ತದೆ. ನಡಿಯತ್ತಾಗಿ ನೀನ್ ಮಾಡಿ ಹೋಗದ. ಬುಂಡಕ ಏನಿಲ್ಲಿ. ಅಯ್ಯೋ ಜೋಳದ ಕಡ್ಡಿ ಕುಯ್ಕೊಂಡು ಹೋಗೋದಕ್ಕ ಬಂದಕ್ಕ ನಮ್ಮ ವಾಲ್ತ ಕಳೆ ಕಿಳಕ್ ಬಂದಿದ್ವಾ. ಜೋಳದ ಕಡ್ಡಿ ಕೂದಾಕಿದ್ರೆ ನಮ್ಮ ಪ್ಯಾದ್ ಗುಂಡ ತಕ ಹೋಯ್ತಾನೆ ಅಂತ ಬಂದು ಕುಡ್ಲನೇ ಮಕ್ಕ ಬಂದಿನಿ. ಕುಡ್ಲು ತಂದಿದ್ಯಾಕ ಇಲ್ಲ ಕಂದ್ಬಿಡಕ ತಂದಿಲ್ಲ ನಾನು ಯಾಕೆ ಅವತಾರನೆ. ಸರಿ ಬಿಡು, ಸಂಜೆ ಮೇಲೆ ಕುಯ್ಸ್ಕೊತೀವಂತೀರ ನಮ್ಮ ಪ್ಯಾದ್ಗುಂಡು ಕೊಟ್ಟು ಕಳ್ಸ್ರ ಅವ್ನು ಕುಯ್ಕ ಬರ್ತಾನಂತೆ. ಕುತ್ಕಲ್ರಕ ಕುತ್ಕಳಿ ಹೋಯ್ತಾ ಇದ್ದೀರ ಮನೆಗೆ ಹೋಯ್ತಿ ಹೊಟ್ಟೆ ಸಿಗ್ತದೆ ಕನಕ. ಸರಿ ಕುತ್ಕಳಿ ಒಂಚೂರು ಮಾತಾಡ್ಬೇಕು ನಿಮ್ಮ ಜೊತೆ. ಏನಕ್ಕ ಕುತ್ಕಲ್ರಿಗೆ ಹೇಳ್ಕೊಟ್ಟನು ಏನಕ್ಕ ಅದೇನೋ ಹೇಳ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡೆ. ಅದೇನು ಹೇಳು. ಅಯ್ಯೋ ಏನೂ ಇಲ್ಲ ಕನಕ, ನಿಮ್ಮ ಮುದ್ಲಕ್ಷ್ಮಿಗೆ ಹೆರಿಗೆ ಆಗೋದೆಲ್ಲ ಗೊತ್ತಾಯ್ತಾ? ಎಂತದಕ್ಕ ಯಾವಾಗಕ್ಕ? ನೆನೆ ಸಂಜೆಲಿ ಕನಕ. ನನ್ನೇ ಕರ್ಕೊ ಹೋಗಿದ್ರು ಹೆರಿಗೆ. ಹೆರಿಗೆ ಆಯ್ತು ಎಂತದು ಗಂಡು ಮಗ ಆಗಿದ್ದಕ್ಕ ಚೆನ್ನಾಗಿದ್ದದ. ಬಂಗಾರದಂಗದೆ ಕನಕ, ಬಂಗಾರದಂಗೆ ಹೊಸಿ ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗದೆ ಮಗ. ನಿಮ್ಗೆ ವಿಷಯನೇ ಗೊತ್ತಿಲ್ವಾ? ದೇವ್ರನೇ ಗೊತ್ತಿಲ್ಲ. ನೆನೆ ದಿವಸ ನಾವು ಇತ್ತಿಲ್ಲ ಮೊನ್ನೆನೇ ನಾವು ನಮ್ಮ ಬೀಕ್ತಿ ಮನೆಗೆ ಹೋಗಿದ್ದೋ ಬರೋಕೆ ಹೇಳಿದ್ರು. ಅಪ್ಪರ ದಿನ ಆಗದೆ ಬನ್ನಿ ಬೀಕ್ತಿಯಾರೆ ಅನ್ಕೊಂಡು ಹಾಕು ನಾನು ಹೋಗಿದ್ದೋ. ಅವನ ನಿದ್ವರ ಹೊಸಿ ತಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಒಂದು ರಾತ್ರಿ ತೊಳಗಿ ಕೋಳಿ ಸಾರು ಮಾಡ್ರು ಉಣ್ಕೊಂಡು ಆ ಥರ ತೆದ್ದು ಬಂದ ಕನಕ. ನಮಗೇನು ಗೊತ್ತಿಲ್ಲಪ್ಪ. ಅದಕ್ಕೆ ಗೊತ್ತಿಲ್ಲ. ಎರ್ಗೆ ನೆನೆ ದಿವಸ ಒಂದು ಸುಮಾರು ಹೊತ್ತು ಆಗಿತ್ತಕ್ಕ ಸಂಜೆ ಹೊತ್ತಲ್ಲಿ ಏನು ಹೊಟ್ಟೆನ ಅಂತ ಒದ್ದಾಡ್ತಿರ್ಲ. ಹಂಗೂ ಪಂಡಿತರ ತಕ್ಕ ತೋರ್ತದ ದಿನವಾಗದೆ ಅಂತ ಅವ್ಳಿಗೇನು ಲೆಕ್ಕ ಗೊತ್ತಾ? ಇನ್ನೂ ಇಲ್ಲ ಅಂತಿದ್ಲು, ಗೊತ್ತಾಗಿಲ್ಲ ಅದಕ್ಕೆ. ಆಮೇಲಿಂದ ನನಗೆ ಯಾಕೆ ಅನುಮಾನ ಗೊತ್ತಾಯ್ತದೆ ಅಂದ್ಬಿಟ್ಟು ಆಗ ನಾನೇ ಹೆರಿಗೆ ಮಾಡಿದೆ ಕನಕ. ಹೆಂಗೋ ಆಯಿತು. ಏನು ಮಗ ಸೂರ್ಯ ಊರಿಗೆ ಉರಿತದೆ ಕನಕ, ಹೊಸಿ ಚೆನ್ನಾಗಿಲ್ಲ ದೃಷ್ಟಿನೇ ಬೀಳ್ತದೆ. ಆಯ್ತಾ ಹೆಂಗೋ ನಮಗೆ ನನ್ನ ತಂಗಿಗೂ ನನಗೂ ಅದೇ ಒಂದು ಯತ್ನಾಗ ಹೋಗಿತ್ತು. ಅಲ್ಲೂ ಅದನ್ನೇ ಮಾತಾಡ್ದು, ನಮಗೆ ಅದೇ ಒಂದು ಯತ್ನಾಗ ಹೋಗಿತ್ತು. ಹೇಳಿತಿಲ್ಲ ಅಷ್ಟೇ. ಇವಳುವೆ ಯತ್ನೆ ಮಾಡ್ತಿದ್ಲು. ಪೆಪ್ಪೆದ್ನಂಗೆ ಆಡ್ತದೆ ಅದು ಹೆಂಗಕ್ಕ ಹೆರಿಗೆ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಯತ್ನೆ ಮಾಡ್ತಿದ್ಲು. ನಾನೇ ಸುಮ್ಕಿರು ಮಗ ಏನು ಹಾಕಿಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ಸುಮ್ಮನೆ ಇರ್ತೆ ಕನಕ. ಹೆಂಗೋ ಭಗವಂತ ಒಳ್ಳೇದು ಮಾಡ್ದಲ್ಲಿ ಬಿಡು. ಅಲ್ಲ ಕನಕ ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಮಾಡಿಕೊಂಡು ಹಿಂಗೆ ಆಡ್ತಿರಲ್ಲ ಸರಿಯಾ ನೀವು? ಅಲ್ಲ ಅವ ಹೆಣ್ಣ ಹೋಗಿ ನೋಡ್ಬೇಡ್ದಕ್ಕ ನೀವು? ಬಸ್ರಿಲ್ಲಾರೆ ಹೋಗಿ ನೋಡ್ನಿಲ್ಲ, ಈಗ ಎತ್ತವಳೆ ಈಗಲಾರೆ ಹೋಗಿ ನೋಡ್ಕೊಬರೋಗ್ರಕ್ಕ. ಅಯ್ಯೋ ಏನು ಓದಿ ಹೋಗು, ನಾನು ಹೋಯ್ಕಿಲ್ಲ ಕತೆ ಹಂಗೆ ಅನ್ಬೇಡ ಕನಕ. ಹೋಯ್ಕಿಲ್ಲ ಅಂತ ಅನ್ಬೇಡ ನೀನು. ಪಾಪ ಗಂಡಸು ಇದು ನೋಡೋದು ನಮಗೆ ಹೊಟ್ಟೆ ಹೊಡಿತದೆ. ಅವನು ಅವ್ರ ಅಪ್ಪನ ಬಂದು ಕರೆದ್ರಂತೆ, ಹಂಗೂ ಕಳಿಸಿಲ್ಲ. ಸರಿಲ್ಲ ಅವರು ಕರ್ಕೊಂಡೋದ್ರೆ ನಾವು ಅದ್ಗಟ್ಟು ಹೋಗ್ತೀವಿ ಅಂದ್ಕೊಂಡು ನಾನು ಕರ್ಕೊಂಡ್ಬಂದ್ಬಿಟ್ಟೆ ಕಣಮ್ಮ. ನನ್ನ ತಂಗಿಯ ಬುದ್ಧಿ ನನಗೆ ಹಿಡಿನಿಲ್ಲ. ಜವ್ರನ್ನ ಕುಟ್ಟಿಂಗೆಲ್ಲ ಆಡ್ದಲ್ಲ ಅದೆಲ್ಲ ಗೊತ್ತಾಗ್ಬಿಟ್ಟು ಅವನು ಬೇಜಾರು ಮಾಡ್ಕೊಂಡು ನಾನು ಎಡ್ತಿಲ್ಲಿದ್ರೆ ಸರ್ ಬರೋಕಿಲ್ಲ ಅಂದ್ಬಿಟ್ಟು ಅವನು ಕರ್ಕೊಂಡು ಹೊಂಟೋಗಿರೋದು. ಅದನ್ನ ಹೇಳ್ದೆ ಇವತ್ತು ಹೇಳ್ದೆ ನನಗೆ ಹೊಡೆಬಿಟ್ಟು ಹೇಳೇ ಐತಿತ್ತಿಲ್ಲ. ಅದಕ್ಕೆ ನನಗೆ ಬೇಜಾರಾಗೋಯ್ತು. ಅವನೇ ಎಲ್ಲನೂ ಇಟ್ಟು ಸೊಪ್ಪು ಎಲ್ಲ ನೋಡ್ಕೊಂಡು ಮಗಿಗೆ ಅದೇ ಯಾವ ಅನ್ವ ಸತ್ತ ಕುಂತಾನೆ ಅಂದಿಯೇ ಮಾಡಿರೋ ತಪ್ಪಿಯಾಗ ಅವನು 6 ಅನ್ಬೋಸನ ಇಲ್ಲಿ ಗಂಟ್ಲುವೆ ದೂರದಲ್ಲಿ ಮಡಗಿದ್ದೀರಿ ಸರಿಯಾ. ಇನ್ಮೇಲೆ ನೀವು ಆಟ ಸಸ್ಬೇಡಿ ಕನಕ. ಹೋಗಿ ಕರ್ಕೊಬಂದ್ರಕ್ಕ ನೀವು ಹೋಗಿ ಕೇಳೋದು ಕಳಿಸ್ಕೊಡ್ತಾನೆ ಕತೆ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಕ್ಕ. ಹೇಳ್ತೀಯಲ್ಲ ನೀನು ನನ್ನ ಮಾನ ಮರುವುದೇನ ಕಳಿಸ್ಲಕ್ಕ. ನಾನು ಏನಂದೆ ಬಸ್ರಿ ಆದಕ್ಷಣ ನಾನು ಗೊತ್ತಾದ ತಕ್ಷಣ ಕರ್ಕಬಾ ನಿಮ್ಮವನ್ನ ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವನು ಒಪ್ಸ್ಬಿಟ್ಟು ಕರ್ಕೊಬರ್ಬೇಕಾಯ್ತಲ್ಲ ಇವನು. ಕರ್ಕೊಬಂದು ಮದುವೆ ಮಾಡ್ಕೊಳ್ಳೋಣ ಒಂದು ದೇವಸ್ಥಾನದಲ್ಲಿ ದಾರಿ ಉಟ್ಕೊಳ್ತಾನೆ ನಾನು. ಅದೆಷ್ಟು ಗೌರವ ಉಳ್ಕೊಳ್ಳೋದು. ಇವತ್ತು ನನ್ನ ಮಾನ ಮರುವುದೇನ ಕಳಿದ್ನಲ್ಲ ನಾನು ಹೆಂಗೆ ನನ್ನ ಅವಳನ್ನ ಕರ್ಕೊಬಂದು ಮನೇಲಿ ಇಸ್ಕೊಳ್ಳೋಣ ಅದನ್ನ ಕಂಡೆ ನಾನು ಹೋಗೋದೇ ಬೇಡ ಅನ್ಕೊಂಡೆ. ನಾನು ಅಷ್ಟು ಇರೋದು ಕನಕ ನಿರ್ಧಾರ ಮಾಡ್ಕೊಬಿಟ್ಟಿನಿ. ನನಗೆ ಹುಟ್ಟಿರೋದು ಒಬ್ಬನೇ ಮಗ, ನನ್ನ ಮಗಳೇ ಹುಟ್ಟಿದ ಅನ್ಕೊಂಡು ನಾನು ನಿರ್ಧಾರ ಮಾಡ್ಕೊಂಡೆ ನಾನು ಸುಮ್ಮನೆ ಇರೋದು ಕನಕ. ಕನಕ ನಿನ್ನ ಮುನ್ಸ ಅಷ್ಟೊಂದು ಕಲ್ ಮನ್ಗೆ ಮಾಡ್ಕೊಬೇಡಕ್ಕ. ಚಿಂದಂಗದೆ ಮಗ ನೋಡಕ್ಕ ಎಷ್ಟೋ ಜನ ಮಕ್ಕಳಿಲ್ಲ ಮರಿಲ್ಲ ಅಂದ್ಕೊಂಡು ಅನ್ವಸಿಸ್ತಾರೆ. ಅಂಥದ್ರಲ್ಲೇ ಭಗವಂತ ಚಿಂದಂತ ಮುಗಿನ ಕೊಟ್ಟದೆ. ಅದನ್ನೇ ಮಾಡ್ಕೊಬೇಡಕ್ಕ. ನಿನ್ನ ಮಗಳಿಗೆ ಅಷ್ಟು ನಿಗವಾಗಿ ನೋಡ್ಕೊಳಕ್ಕೆ ಬರೋಕಿಲ್ಲ. ಮಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು? ಇಂದ ಅಮ್ಮ ಕನಕ ನನಗೆ ಹೊಟ್ಟೆ ಹೊಡೆದೋಯ್ತು. ಏನಪ್ಪ ಈ ಅವಿನಿಗೆ ಕಾಪಿ ಕಾಯಿಸ್ಕೊಡಕ್ಕೆ ಹೋಯ್ತಾನೆ, ನಾಷ್ಟ ಮಾಡ್ಕೊಳಕ್ಕೆ ಹೋಯ್ತಾನೆ, ಅಡುಗೆ ಮಾಡ್ಕೊಳಕ್ಕೆ ಹೋಯ್ತಾನೆ, ಕೆಲಸಕ್ಕೆ ಹೋಗಿಲ್ಲ ಕನಕ. ಪಾಪ ಎಲ್ಲನೂ ಮಾಡ್ಕೊಡ್ತಾನೆ. ನನಗೆ ಹೇಳಿದ ಮಗಿಗೆ ನೀರು ಏಕೆ ಬಾಂತಿ ನೀರು ಏಕೆ ಬಂದ್ಬಿಡಮ್ಮ ನೀನು ಬೇಕಾ ಕಾಸನ್ನೇ ಕೊಡ್ತೀವಿ ಅಂದ. ಎಂತೆ ಕಾಸಪ್ಪ ನಾನು ಕಾಸಿಸ್ಕೊ ಹೋಗ್ಬೇಕಾ? ನಮ್ದು ತಮ್ದಾಗದೆ ನಾನು ದುಡ್ಡು ಇಸ್ಕೊಂಡು ಹೋಗ್ಬೇಕಾ ನಿನಗೆ? ಇದೇ ನಿಂಗಂತ ಇದೆಯೇ ಅಂತ ನಾನೇ ಅದೃಷ್ಟೇ. ಆಯಿತು ಕಣಮ್ಮ ಬೇಜಾರು ಮಾಡ್ಕೊಬೇಡ ಪಾಪ, ನಿನಗೂ ಕೆಲಸ ಇರ್ತದೆ ಅಲ್ವಾ ಅದಕ್ಕೆ ಒಂದೇ ಕತೆ. ಆಯಿತು ಬಂದು ಕೊಡಮ್ಮ ನಾನು ನೀರು ಕಾಯಿಸಿರ್ತೀನಿ ಅಂತ ಅಂದ. ಒಂದಿನ ಬಿಟ್ಟು ಒಂದಿನ ಕೊಡ್ತೀನಿ. ಆಯ್ತು ಕಣಪ್ಪ ಅಂತ ಅಂದೆ. ಬಿಡಕ್ಕ ನೀನು ಬೇಜಾರು ಮಾಡ್ಕೊಬೇಡ ಹಿಂಗೆ ಅಂತಾಳಲ್ಲ ಅಂತ. ನೀನು ಅವೆಣ್ಣ ಅಲ್ಲಿ ಬಿಡೋದು ಸರಿ ಇಲ್ಲ ಕನಕ. ಸರಿ ಗಂಡಸು ಅವನು ಏನಕ್ಕ ಮಾಡೋನು ಏನಂತ ಮಾಡೋನು? ಈಗ ನಮಗೆ ಹೆಂಗಸ್ರುಗಳಿಗೆ ನಮಗೆ ಬಾಂಟನ ಬಸರ್ತಾನ ಮಾಡಾಗ ನಮಗೆ ಸಾಕಾದಂಗೆ ಆಯ್ತದೆ. ಅವನಿಗೂ ಮನ್ಸಿಗೆ ಬೇಜಾರಾಯ್ತದೆ. ಏನು ಮಾಡ್ಬಾರ್ದು ತಪ್ಪು ಮಾಡಿದ್ನ ನಾನು. ಹಿಂಗೆ ನಮ್ಮ ಅತ್ತೆಯವ್ರು ಹಿಂಗೆ ದೂರ ಮಾಡಿಬಿಟ್ರಲ್ಲ ಅಂತ ಹಂಗೂ ಬೇಜಾರು ಮಾಡ್ಕೊತಿದ್ದ. ನಾನು ಇರ್ತಿ ಬಸ್ರಿ ಅಂತಂದ್ರು ತಿರುಗಿ ನೋಡಲಿಲ್ಲ. ಅವ್ರಿಗೆ ಬೇಕಾಗಿಲ್ಲ ಕತೆ ಬಿಡಮ್ಮ ಅಂತ ಬೇಜಾರು ಮಾಡ್ಕೊತಿದ್ದ. ಹೋಗಕ್ಕ ಹೋಗ್ಬಿಟ್ಟು ಕರ್ಕೊಬರೋಗೆ ಹೋಗಿ. ಅಲ್ಲ ಕನಕ ಅವ್ನು ಮಾಡಿ ಸರಿಯಾ? ನನ್ನ ಮಗಳಿಗೆ ತಲೆಗೆಡ್ಸ್ಬಿಟ್ಟು ನನ್ನ ಮನೆ ಹಾಳು ಮಾಡ್ಕೊಂಡು ಸುಮ್ಮನೆ ಸರಿಯಾಕ ನಾನು ಅಚ್ಚುಕಟ್ಟಾಗಿ ಮಾಡ್ಯಾನು ಕನಕ. ನನ್ನ ಮದುವೆ ಇಷ್ಟೆಲ್ಲ ಆದಮೇಲೆ ನಾನು ಅಯ್ಯೋ ಬಿಡೋತಕ್ಕೆ ಅತ್ತಗೆ ಮಾಡೋದು ಅಲ್ಲಿಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಮ ಮಗನ ಕರ್ಕೊಬಂದಲ್ಲ. ಇವ್ನು ಯಾಕೆ ಕರ್ಕೊಂಡೋದ? ಇವನು ಯಾಕೆ ನನ್ನ ಮಗಳನ್ನ ಕರ್ಕೊಂಡೋಗಿ ನನ್ನ ಮಾನ ಮರೋದಿ ಕಳ್ದ ಇವನು. ನಾನು ಹೇಳ್ದೆ ತಾನು ಮಾಡ್ತೀನಿ ಅಂದಮೇಲೆ ಇವ್ನು ಯಾಕೆ ಕರ್ಕೋಗಿದ? ಅವಳು ಆಟ ಮಾಡ್ಬಿಟ್ಲಂತೆ 10 ಎಕರೆ ಜಮೀನು ಬರ್ಸ್ಕೊಳಕಂಟವ. ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳೋದು ಬೇಡಕಲ್ಲ ಮಗ ಅಂತ ಮಗಳಿಗೆ ಚಾಡಿ ಹಾಕೊಟ್ಲಂತೆ. ಇವನು ಅದನ್ನ ಒಪ್ಪಿಲ್ಲ. ನಾವೇನು ಅವ್ರು ಹುಟ್ಟಿದವ ಅವ್ರ ಆಸ್ತಿಗೆ ಪಡ್ಕೊಳಕ್ಕೆ ಅವ್ರ ಕೈ ಬರ್ಸ್ಕೊಳಕ್ಕೆ ನಾವೇನು ಅವ್ರು ಹುಟ್ಟಿದವ ನಾನು ಬೇಡಕನ್ನವ. ನಾನು
ನಂಗೆ ಬೇಡ, ನಾನು ಇಷ್ಟಪಟ್ಟಿದೆ. ನಾನು ಚಿಕ್ಕದಿಂದ ಮುದ್ಲಕ್ಷ್ಮಿ ಇಷ್ಟಪಟ್ಟಿರೋದಕ್ಕೆ ನಾನು ಅವ್ಳು ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು ಈ ಕೆಲಸ ಮಾಡಿದ್ದು. ಅದು ಬಿಟ್ಟರೆ ಅವ್ಳು ಮೋಸ ಮಾಡೋಂಥ ಉದ್ದೇಶ ನನಗಿಲ್ಲ. ನೀನು ಸುಮ್ಮನೆ ಏನೋ ತಲೆಗೆಡ್ಸ್ಬಿಡ ನನಗೆ ಅಂತ ರೋಹನ್ಗೂ ಬೋದಾನೆ. ಅದಾದಮೇಲೆ ಅವಳು ಕಂಡೀಷನಾಗಿ ಯಾವಾಗ ಬೇಡ, ನನ್ನ ಮನೆಗೆ ಅವಳು ಬರೋದೇ ಬೇಡ ಅಂತ ಯಾವಾಗ ಅಂದು ಆಗ ಅವನು ಬೇಜಾರು ಮಾಡ್ಕೊಂಡು ನೀನು ಮುದ್ಲಕ್ಷ್ಮಿ ಮದುವೆ ಮಾಡ್ಕೊಳ್ದಂಗೆ ಆಗ್ತದೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿರೋದಕ್ಕ. ಇದು ಮಾತ್ರ ಸತ್ಯದ ಮಾತು. ಅದು ಬಿಟ್ಟರೆ ನೀನು ಮಾನ ಮರೋದಿ ಕಳಿಬೇಕು ಅಂದ್ಬಿಟ್ಟು ಅವನು ಆ ಕೆಲಸ ಮಾಡಿಲ್ಲಕ್ಕ. ಏನೋ ಆಗೋಯ್ತು ಕೆಟ್ಟಗಳಿಗೆ. ಈಗ ಹೆಂಗೋ ಚಿಂದಂಗೆ ಮಗ ಹುಟ್ಟದೆ, ನಿನ್ನ ಮಗಳನ್ನ ಕರ್ಕೊಬಂದು ಒಂದು 6 ತಿಂಗಳು ಒಂದು 9 ತಿಂಗಳು ಪಾಂತನ ಮಾಡಿ ಕಳ್ಸಕ್ಕ. ಪಾಪ ಗಂಡಸು ಏನು ಮಾಡೋಣಕ್ಕ ಹೇಳ್ತೀಯ ನೀನು? ಹೆಂಗಸ್ರುಗಳ ಕೈಲಿ ಹಾಕಿಲ್ಲ. ನೀರು ನೀಡಿ ತಂದ್ಕೊಂಡು ಆಮೇಲೆ ಮನೇನು ಬಿಗಿಲ್ಲ ಕಣಕೋ, ಮನೇನು ಬಿಗಿಲ್ಲ. ನನಗೆ ಎದುರ್ಕಾಬಿಡ್ತು. ಎಲ್ಲ ಕಂಡು ಬಿಟ್ಕೊಂಡು ಕೂತದೆ ಮನೆಲ್ಲ ಕಂಡು ಬಿಟ್ಕೊಂಡು ಕುಂತದೆ ಕಣಕೋ. ನೋಡ್ಬಿಟ್ಟು ನನಗೆ ಎದುರ್ಕಾಬಿಡ್ತು. ಏನಾರೇ ಅಂಚು ಪಂಚು ಮುಗಿನ ಮೇಲೆ ಬಿದ್ದೋದ್ರಿ ಏನು ಗತಿ? ಅಯ್ಯೋ ಅಂತ ತಪ್ಪು ಮಾಡ್ಕೊಳಕ್ಕೆ ಯಾರಕ್ಕೆ ಹೇಳ್ದರು? ನಾನು ಇಸ್ಕೊಳ್ಳೋ ನನ್ನ ಮನೇಲಿ ಅವಳು ಮದುವೆ ಮಾಡ್ಕೊಂಡು ಅವಳು ಹೋಗಕ್ಕೆ ಹೇಳಿದ್ದೆ ನಾನು. ಅಯ್ಯೋ ಅಕ್ಕ ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ನಾನು. ಇದ್ರ ಮೇಲೆ ನಿನ್ನಿಷ್ಟ. ಏನೋ ನಮಗೆ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ, ನಿನ್ಗೆ ಅಯ್ಯೋ ಅನಿಸ್ಲಿಲ್ಲ. ನಾನು ಏನವ ಮಾಡೋಕ್ಕದು? ಹೇಳ್ಬೇಕಾಗಿತ್ತು, ಒಂದು ಮಾತು ಹೇಳದ ಅಂದ್ಬಿಟ್ಟು ಹೇಳ್ದೆ ಅಕ್ಕ. ಇದ್ರ ಮೇಲೆ ನಿನ್ನಿಷ್ಟ. ನನಗೆ ಒಟ್ಟಿಗೆ ಹೊಟ್ಟೆ ಉರಿದು ಬಿಡ್ತು ಕಣಕ್ಕ. ಪಾಪ ಏನು ಕಮ್ಮಿ ಮಾಡಿದ ಪಾಪ ಅವನ ಪಾಯಿ. ಚೆನ್ನಾಗಿ ನೋಡ್ಕೊಂಡವನೇ ಅಂದರೆ ಹಂಗೂ ಈಗ ಬಾ ಅಂತ ನಾವು ಅಪ್ಪನ ಮನೆ ಮಾಡಿಸ್ಕೋಬೇಕು ಅಂತ ಎಂಥವ್ರು ಆಸೆ ಇರ್ತದೆ. ಈಗ ನಮ್ಗಳ್ಗೆ ಆಸೆ ಇದ್ದಂಗೆಲ್ಲ ಹೆಣ್ಗು ಇರೋದು. ಎಲ್ಲನೂ ಗಂಡನ ಏನಂತ ಕೇಳಲು ಅವ್ವ ಅಂತ ಒಂದು ಅವ್ವನ ಕೊಡೋ ಒಂದು ಪ್ರೀತಿ, ಒಂದು ಮಾತಾಡೋಂಗಿಲ್ಲ ಮುಟ್ಟಂಗಿಲ್ಲ ಅಂದಾಗ ಏನು ಮಾಡಿ ಏನೋ ಅಕ್ಕ ಅವಳು ಹಣೆ ಬರಿದ್ದಂಗೆ ಆಲಿ. ಒಟ್ಟಿಗೆ ನಮ್ಗೆ ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತದಕ್ಕ. ನೀನೇನೋ ಹಿಂಗೆ ಕಲ್ಲು ಮುನ್ಸು ಮಾಡ್ಕೊಂಡು ಕುಂತಿದ್ದೀಯ ನೋಡು. ಯೋಚನೆ ಮಾಡಕ್ಕ, ಯೋಚನೆ ಮಾಡಿಬಿಟ್ಟು ಹೋಗಿ ಕರ್ಕೊಬಂದ್ರಕ್ಕ. ನಿನ್ನ ಮಗಳನ್ನ ಮುಗಿನ ಕರ್ಕೊಬ್ಬ. ಅವನ್ನ ಕರೀದ ತಿಕ್ಕಿಲ್ಲ, ನಿನ್ನ ಮಗಳನ್ನಾರೆ ಕರ್ಕೊಬಂದು ಮನೇಲಿ ಇರ್ಸ್ಕಕ್ಕ. ದೊಡ್ಡ ಬಂಡಕ್ಕ ನೀನು ಹೇಳ್ತೀವಿ ತಿಳ್ಕೊಸ್ತಾಗ ಹಿಂಗೆ ಆಡ್ತಿರಕ್ಕ. ಹೇಳ್ತೀನಿ ಆಗ್ತಾಯಿ. ಈಗ ನಂಗೆ ಗೊತ್ತಿತ್ತು ಅವಳು ಎತ್ತಿರೋದು. ಹೇಳ್ತೀನಿ ಬಿಡು. ಏನೋ ಬಸ್ರಿಲ್ಲಾರೆ ಇರಲಿ ಅನ್ಕೊಂಡು ಸುಮ್ಕೆ ಅದೇ ಬಾ ಅಂತಂದ್ರೆ ಕರ್ಕೊಬರ್ಲಿಲ್ಲ ಅಂದರೆ ಜನಗಳು ನಮಗೆ ಬೈಯೋದು. ಎಂಥ ಕಲ್ಲು ಮನ್ಸು ಇವ್ರದು, ಇವ್ರು ಎಂಥ ದೊಡ್ಡ ಜನಗಳು ಇವರು. ಆ ವೇಣುಕುಟ್ಟೆ ದ್ವೇಷ ಹಚ್ತಾರಲ್ಲ ಪೆದ್ದ ಏನು ಕೈಲಿ ಅಂದ್ಕೊಂಡು ನಮಗೆ ಮಾತಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಹೆಂಗೋ ಚಿಂದಂಗೆ ಒಂದು ಗಂಡು ಮಗ ಆಗದೆ ಅಂತೀಯೇ. ನಾವು ನೋಡ್ಕೊಬಾರ್ದು ಅಚ್ಚುಕಟ್ಟಾಗಿ. ನೋಡ್ತೀನಿ ಹಂಗೆ ಅಂತೀನಿ ಇವಳಿಗೆ. ಏನಂದಲ್ಲ ನಾನು ಹೇಳ್ತೀನಿ ಬಿಡಾಗ, ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಂತೆ. ಸರಿ ಕಣಕ್ಕ ಆಯಿತು. ಅಕ್ಕನು ತಂಗು ಮಾತಾಡ್ಕೊಂಡು ಹೋಗಿ ಕರ್ಕ ಬನ್ನಿ. ಸರಿ ಕಣಕ್ಕ ಆಯ್ತಾ? ಊಟ ಗಿಟ ಉಣ್ಕೊ ಬಂದ ಕಣಕ್ಕ. ಈಗ ನೋಡ್ದಲ್ಲಿ ನಿಮ್ಮನ್ನ ಕಂಡ್ರಲ್ಲ. ನಾನು ಈಗ ಸುಮಾರು ಹೊತ್ತಲ್ಲಿ ಹೋಗಿದೆ, ಮುಗಿನ ನೋಡಿದೆ. ಚೆನ್ನಾಗದೆ ಅವಳು, ಚೆನ್ನಾಗವಳು ಏನಿಲ್ಲ. ನೋಡ್ಕೊಂಡು ಹಂಗೆ ಕುಂತಿದ್ದು ಮಾತಾಡ್ಕೊಂಡು ಕತ್ತಾಡ್ಕೊಂಡು ಬಂದ. ಕಂಡ್ರಲ್ಲ ನಿಮ್ಮನ್ನ. ಏನೋ ಗೊತ್ತಿಲ್ವೋ ಕಾಣಲ್ಲ ಇವರು, ತಿರುಗಿ ನೋಡಿಲ್ವಲ್ಲ ಅಂದ್ಕೊಂಡು ನನಗೆ ಒಂಥರ ಬೇಜಾರಾಯಿತು. ವಿಷಯ ಗೊತ್ತಿಲ್ವೋ ತಡೀಲಿ ಕೇಳೋದು ಅಂದ್ಬಿಟ್ಟು ಬಂದೆ. ನೀವು ಊರಲ್ಲೇ ಇಲ್ಲ ಅಂದರೆ ಪಾಪ ನಿಮ್ಗೆ ಹೆಂಗೆ ಗೊತ್ತದದು? ಅಯ್ಯೋ ಏನು ಹೊಸಿ ಸಂಕಟ ಪಡ್ಲಿಲ್ಲ ಕಣವ ಬೆಂಡು ಪಾಪ. ಏನು ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ನನಗೆ. ಭಾಳ ಬೇಜಾರಾಗೋಯ್ತು. ಯಾವ ಹೆಣ್ಮಕ್ಳು ಆ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಆ ಶಿಕ್ಷೆನೂ ಅನುಭವಿಸ್ಬಾರ್ದು. ಈಗ ಹೆರಿಗೆ ನೋವು ಸಮಯದಲ್ಲಿ ತಾಯಿ ಅದ್ರ ಜೊತೆ ಇದ್ದಾಗ ಎಂತ ನೋವಿದ್ರು ಕರ್ಗೋಯ್ತದೆ ಅಲ್ವಕ್ಕ? ಹಂಗೆ ವೇಣಿಗೆ ಅದೃಷ್ಟನೇ ಇಲ್ವಲ್ಲ ಅಂತ ನನಗೆ ಭಾಳ ಬೇಜಾರಾಗೋಯ್ತು ಅಕ್ಕ. ಪಾಪ ವೇಣ ತಾಯಿದು ತಬ್ಲಿಂಗಿರಂಗೆ ಅವಕಾಶ ಮಾಡ್ಕೊಡ್ಬೇಡಿ. ಯಾವಂತ ಹೆಣ್ಗೂ ಅಪ್ಪನ ಮನೆ ಬಾಂತನ ಮಾಡಿಸ್ಕೋಬೇಕು, ಅಪ್ಪನ ಮನೆ ಗಂಜಿ ಆಮ್ಲೆಯೋ ಅಪ್ಪನ ಮನೆ ಕುಡಿಬೇಕು ಅಂತ ಆಸೆ ಇರ್ತದೆ ಬಾಂತಂದಲ್ಲಿ. ಅವ್ನು ಗಂಡ ತುಪ್ಪ ಅನ್ನೇ ತಂದಿಕ್ಕೂರುವೆ ಅಪ್ಪನ ಮನೆ ಆಮ್ಲೆ ಕುಡ್ದಂಗೆ ಆಯ್ಕಿಲ್ಲ. ಹೋಗಿ ಅವೆಲ್ಲನೂ ಮನಸ್ತಪ್ಪಗಳನ್ನು ಬಿಟ್ಟಾಕ್ಬಿಟ್ಟು ಅವೆಣ್ಣ ಕರ್ಕೊಬಂದು ಅದೇನು ನಿಮ್ಗೆ ಎಷ್ಟು ದಿವಸ ಬಾಂತನ ಮಾಡಿ ಕಳ್ಸ್ರಕ್ಕ. ಪಾಪ ಹೊಟ್ಟೆ ಉರಿತದೆ ನನಗೆ. ಸರಿ ಆಯಿತು ಬಿಡವ, ಆಯಿತು ಬಿಡು. ಹೇಳ್ತೀನಿ ನಾನು ಹೋಯ್ತೀನಿ. ಒಂದು ಅರೆ ಸೌದೆ ಕಟ್ಟಿನಿ ಹೊತ್ಕೊಳ್ಬೇಕು. ಸರಿ ಹೋಗು, ನಾವು ಬರ್ತೀವಿ ಕಣ. ಸರಿ ಬನ್ನಿ ತಳಾರ್ಕೆ. ಹೆಂಗೆ ಗಂಡು ಮಗನೇ ಆಗಿರೋದಂತೆ ಕಣ್ಣೆ. ನಡ್ನೆ ಕರ್ಕ ಬರೋದತ್ತಕ್ಕೆ ಪಾಪ. ಇಲ್ಲಕ್ಕ ಸುಮ್ಕಿರಕ್ಕ, ಅವಳು ಒಂದು ಬೋಸ್ಲಿ ಸುಮ್ಕಿರು, ಒಂದು ಬೋಸ್ಲಂತೆ. ಕಣ್ಣೆ ಎದ್ದಿಮ್ ಕತೆ ಅವಳು ಚೆನ್ನಾಗಿ ಹೇಳ್ತೀಯ ಬಿಡು. ನೀನು ಸುಮಾರಾಗಿದ್ದಿಕ್ಕನ ಅಲ್ಲ ಕಣ್ಣೆ. ನಮ್ಮದು ತಮ್ಮದು ನಮ್ಮ ಮಕ್ಕಳು ನಾವು ನೋಡ್ಕೊಳ್ದ್ರೆ ನೀನು ಯಾರನ್ನೇ ನೋಡ್ಕೊಂಡರು ಏನು ಮಾಡ್ಬಾರ್ದು, ತಪ್ಪು ಮಾಡಿದಾಳೆ. ನಡಿ ಸುಮ್ಮನೆ ನೀನು. ನಾನೇನೋ ಓಲಿ ಅನ್ಕೊಂಡು ಸುಮ್ಮನೆ ಇರತ್ಕ. ನೀನು ಪಾಪಿಷ್ಟ ನೀನು ಸುಮ್ಮನೆ. ನಾನು ನಿನ್ನ ಕಡೆ ಕೇಳಿಲ್ಲ ಸರ್ ಬರೋಕಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದಿದ್ದು ಗೊತ್ತಾ? ಬಾ ಏನೋ ಆಗಿದ್ದಾಯ್ತು ಹೋಗಿದ್ದೋಯ್ತು. ಅದನ್ನೇ ಮುನ್ಸ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ. ಬಾ ಮಗ ಬರ್ತೀವಿ, ಹೋಗಿ ಕರ್ಕ ಬರೋಕ್ಕಾಯ್ತದೆ. ಕಳ್ಸನಕ್ಕೆ ಅವನು ದುರಂಕಾರ ಆಡಿದ್ರೆ ಏನು ಮಾಡೋದು? ಆಮೇಲೆ ಬಸ್ರಲ್ಲಿ ತಿರ್ಗಿ ನೋಡಿಲ್ಲ ಈಗ ಬಂದಿದ್ದೀರಿ ಅಂದರೆ ಏನನ್ನೋದು? ಯಾಕಂಗಂದನು ಅದೇ ಯಾಕಂಗಂದ ನಾವು ಕೇಳೋಕ್ಕಾಯ್ತದೆ. ನಡಿ ನೀನು ಮಾಡಿರೋ ತಪ್ಪಿಗೆ ಕಣಯ್ಯ, ನಾವೇನು ಬೇಕು ಅಂತ ಮಾಡಿಲ್ಲ. ನೀನು ಮಾಡಿರೋ ತಪ್ಪಿಗೆ ಹಿಂಗಾಗಿದ್ದು ಅಂತ ಹೇಳೋಕ್ಕಾಯ್ತದೆ. ನಡಿ ಏನು ಎದ್ರಕ? ಸರಿ ನಡಿ ಆಯಿತು ಹೋಗೋದ. ಹೋಗಿ ಅದೇನು ನೋಡೋಕ್ಕಾಯ್ತದೆ. ಇನ್ನೇನು ನಡಿ ಕೈ ಕಾಲು ಮುಖ ತೊಳ್ಕೊಂಡು ಹೋಗೋಕ್ಕಾಯ್ತದೆ. ಇನ್ನೇನು ಮನೆಗೆ ಬರೋ ಹೊಸ ಹೋಗ್ದಾರೇನು? ಸರಿ ನಡಿಯಕ್ಕ, ನಡಿ ಹೋಗಿ ಕರ್ಕೊಂಡು ಹೋಗೋಕ್ಕಾಯ್ತದಂತೆ. ಗಂಡ್ಸು ಬಲ್ನ ಮಾರ್ಲಮ್ಮೆ ಅಂತ ಗೊತ್ತಾ ಮಾಡೋಕ್ಕೆ? ಸರಿ ಬಾ ಹೋಗೋದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.